ಬೆಳಗಾವಿಯಲ್ಲಿ ಮತ್ತೆರಡು ಕಾಡಂಚಿನ ಗ್ರಾಮಗಳನ್ನು ಶಿಫ್ಟ್ಗೆ ನಿರ್ಧರಿಸಲಾಗಿದೆ. ಮಳೆಗಾಲದಲ್ಲಿ ಹೊರ ಜಗತ್ತಿನ ಸಂಪರ್ಕವನ್ನೇ ಕಡಿದುಕೊಳ್ಳುತ್ತೆ ಈ ಗ್ರಾಮಗಳು. ಭೀಮಗಡ ಅಭಯಾರಣ್ಯದ ಅಮಂಗಾವ, ಕೊಂಗಾಳ ಇದರ ಸ್ಥಳಾಂತರಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಖಾನಾಪುರದ ಭೀಮಗಡ ಅಭಯಾರಣ್ಯದಲ್ಲಿವೆ 10ಕ್ಕೂ ಹೆಚ್ಚು ಗ್ರಾಮಗಳು. ಈ ಪೈಕಿ ಅಮಂಗಾವ, ಕೊಂಗಾಳ ಗ್ರಾಮಗಳ ಸ್ಥಳಾಂತರಕ್ಕೆ ನಿರ್ಧರಿಸಲಾಗಿದೆ. ಎರಡೂ ಗ್ರಾಮಗಳಿಗೆ ಸ್ವಯಂ ಡಿಸಿ ಭೇಟಿ ನೀಡಿ ಮನವೊಲಿಕೆಯ ಪ್ಲಾನ್ ಮಾಡಿದ್ದಾರೆ. ಮೊನ್ನೆಯಷ್ಟೇ ಕೊಂಗಾಳದ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸೋಕೆ ಸರ್ಕಸ್ ಮಾಡಲಾಗಿತ್ತು. ಪ್ಲಾಸ್ಟಿಕ್ ಚೇರ್ನಲ್ಲಿ ಹೊತ್ತು ಆಸ್ಪತ್ರೆಗೆ ದಾಖಲಿಸಿದ್ರು ಗ್ರಾಮಸ್ಥರು. ಘಟನೆಯ ಬಗ್ಗೆ ಜಿಲ್ಲಾಡಳಿತ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಇದೀಗ ಅಲರ್ಟ್ ಆಗಲಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ತೀವ್ರ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿನ ಜನಗಳಿಗೆ. ಅಂದರೆ ಹೊರಗಡೆ ಊರುಗಳ ಸಂಪರ್ಕವೇ ಕಡಿತ ಆಗ್ಬಿಡ್ತಿತ್ತು. ವಿಪರೀತವಾಗಿ ನೀರೆಲ್ಲ ಹರಿತಾ ಇರೋದ್ರಿಂದ ಸೇತುವೆಗಳ ಮೇಲೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಕೆಲವೊಮ್ಮೆ ಸೇತುವೆ ಮೇಲೂ ನೀರು ಹರಿತಾ ಇತ್ತು. ಅಲ್ಲಿನ ಸೇತುವೆ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ದಾರಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಈ ದಾರಿಯಲ್ಲಿ ಸಂಚರಿಸೋದಾದ್ರೂ ಹೇಗೆ ಈ ಮಳೆಗಾಲದಲ್ಲಿ? ಏನಾದರೂ ಸಮಸ್ಯೆ ಆಯಿತು ಅಂತ ಅಂದರೆ ಹಾಸ್ಪಿಟಲಿಗೆ ಬರಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟಪಡಬೇಕಾಗಿತ್ತು. ಅದಕ್ಕೇನೆ ಖುದ್ದಾಗಿ ಡಿ.ಸಿ ಅವರೇ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿನ ಸಿಚುವೇಶನ್ಸ್ ಏನು, ಪರಿಸ್ಥಿತಿ ಏನು, ಯಾವ ಥರ ಇದೆ ಅನ್ನೋದು ಎಲ್ಲವನ್ನ ನೋಡಿ ಅವುಗಳನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡಲಾಗಿದೆ. ಬಟ್ ಅಲ್ಲಿನ ಜನ ಒಪ್ಕೊಳ್ತಾರ? ಪ್ರಶ್ನೆ. ನಾವು ಹುಟ್ಟಲಿಂದ ಇಲ್ಲೇ ಇದ್ದೀವಿ, ಕಷ್ಟನ ಸುಖನೂ ನಮ್ಮೂರನ್ನ ನಾವು ಯಾಕೆ ಬಿಟ್ಟು ಬರಬೇಕು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಬಟ್ ಅಲ್ಲೇ ಇದ್ರೂ ಮಳೆಗಾಲ ಅಂತಂದರೆ ತೀರಾ ಸಮಸ್ಯೆಯೂ ಆಗತ್ತೆ. सरळ कर जरा. या आडवी खाटी बांधूया. आडवी खाटी सकाळ 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 धरा जायचंय. मस्करी करू नका. मी म्हणलं आडवी काठी अशी बांधल्या बरी अंकोस. ಕಾಡಂಚಿನ ಜನರ ಮನವೊಲಿಸಿ ಸ್ಥಳಾಂತರಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ. ಕೆಲ ತಿಂಗಳ ಹಿಂದೆ ತಳೇವಾಡಿ ಗ್ರಾಮದ ಸ್ಥಳಾಂತರಕ್ಕೆ ಚಾಲನೆ ಸಿಕ್ಕಿತ್ತು. ತಳೇವಾಡಿ ಗ್ರಾಮದ 30 ಕುಟುಂಬಗಳ 200 ಜನ ಸದಸ್ಯರಿಗೆ ಪುನರ್ವಸತಿ ಮಾಡಲಾಗಿತ್ತು. ಒಬ್ಬರಿಗೆ ಮೊದಲ ಹಂತದಲ್ಲಿ ತಲಾ 10 ಲಕ್ಷ ಪರಿಹಾರದ ಚೆಕ್ ವಿತರಣೆ ಆಗಿತ್ತು. ಈಗ ಅದೇ ಭೀಮಗಡ ಅಭಯಾರಣ್ಯದ ಅಮಂಗಾವ, ಕೊಂಗಾಳ ಶಿಫ್ಟ್ ಆಗ್ತಾ ಇರೋದು. ಪುನರ್ವಸತಿ ಯೋಜನೆ ಅಡಿ ಸ್ಥಳಾಂತರ ಆಗುವವರಿಗೆ ಕಾಲಾವಕಾಶ ನೀಡಲಾಗ್ತಾ ಇದೆ. ಪರಿಹಾರದ ಹಣ ಬಂದರೂ ಗ್ರಾಮ ತೊರೆಯುವುದಕ್ಕೆ 1 ವರ್ಷ ಕಾಲಾವಕಾಶ ಇದೆ. ಕಾಡಂಚಿನ ಗ್ರಾಮಸ್ಥರ ಮನವೊಲಿಸಿ ಶಿಫ್ಟ್ಗೆ ಇದೀಗ ಜಿಲ್ಲಾಡಳಿತ ಮುಂದಾಗ್ತಾ ಇರೋದು. ನಾನು ಆಗಲೇ ಹೇಳ್ದಂಗೆ ಸಹಜವಾಗಿ ಅವ್ರಿಗೊಂದು ಬೇಸರ ಇದ್ದೇ ಇರುತ್ತೆ. ನಾವು ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ಕೂಡ ಇದೇ ಊರಲ್ಲಿ ಇದ್ರು, ಹೇಗೆ ಸಡನ್ನಾಗಿ ಬೇರೆ ಕಡೆಗೆ ಹೋಗಿ ಅಂತಂದರೆ ಬೇರೆ ಕಡೆಗೆ ಹೋಗೋಕ್ಕಾಗತ್ತೆ ಅಂತ. ಬಟ್ ಅವ್ರನ್ನ ಮನವೊಲಿಸ್ಬೇಕಾಗತ್ತೆ. ಇಲ್ಲೇ ಇದ್ದರೆ ಕಷ್ಟ ಆಗತ್ತೆ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಷ್ಟಗಳಾಗ್ಬೋದು, ನೀವು ಬೇರೆ ಕಡೆಗೆ ಬನ್ನಿ, ನಿಮಗೆ ಏನೇನು ವ್ಯವಸ್ಥೆಗಳು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ, ಧನ ಸಹಾಯ ಕೂಡ ಮಾಡಿಕೊಡ್ತೀವಿ, ಅದರ ಜೊತೆಗೆ 1 ವರ್ಷ ಕಾಲಾವಕಾಶವನ್ನು ಕೂಡ ನೀಡಲಾಗತ್ತೆ. ಸೊ ನೀವು ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತ ಜನರಿಗೆ, ಅಂದರೆ ಆ ಗ್ರಾಮಗಳಲ್ಲಿ ಇರುವಂಥ ಜನರಿಗೆ ಮನವರಿಕೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಅಧಿಕಾರಿಗಳಿದ್ದಾರೆ. ಮನವೊಲಿಕೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ನೋಡಿ ಎಷ್ಟು ಕಷ್ಟಪಟ್ಟು ಅಲ್ಲೊಬ್ಬ ರೋಗಿಯನ್ನು ಕರ್ಕೊಂಡು ಹೋಗಬೇಕಾಗತ್ತೆ. ಈ ಪರಿಸ್ಥಿತಿಯಲ್ಲಿ ಇರಬೇಕಾ? ಪ್ರತಿ ಮಳೆಗಾಲದಲ್ಲೂ ಇದೇ ಥರದ ವಾತಾವರಣ ಇರುತ್ತೆ. ಅದರಲ್ಲಿ ಏನಾದ್ರು ಗರ್ಭಿಣಿ, ಬಾಣಂತಿ, ಮಕ್ಕಳು ಹೀಗೆಲ್ಲ ಬಂದ್ಬಿಡ್ತು ಅಂತ ಅಂದರೆ, ವಿದ್ಯಾಭ್ಯಾಸ ಅಂತೆಲ್ಲ ಬಂತು ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಇವರನ್ನು ಮನವೊಲಿಕೆ ಮಾಡುವ ಪ್ರಯತ್ನ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನಿಜವಾಗ್ಲೂ ಕೂಡ ಈ ಎರಡೂ ಗ್ರಾಮದ ಜನರು ಯಾವ ಥರ ವಾಸ ಮಾಡ್ತಾರೆ ಅಂತ ಅಲ್ಲಿನ ವಿಜುವಲ್ಸನ್ನು ನೋಡಿದಾಗಲೇ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಬಟ್ ಜಿಲ್ಲಾಡಳಿತ ಈಗೇನೋ ಮನವಿ ಮಾಡ್ತಾ ಇದೆ, ಅದಕ್ಕೆ ಒಪ್ಕೊಳ್ಳೋ ಥರ ಇದ್ದಾರಾ ಗ್ರಾಮಸ್ಥರು? ಏನು ನಡೀತಾ ಇದೆ ಸದ್ಯಕ್ಕೆ? ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಏನು ಭೀಮಗಡ ಅಭಯಾರಣ್ಯ ಇದೆ. ಈ ಭೀಮಗಡ ಅಭಯಾರಣ್ಯದಲ್ಲಿ ಒಂದು 10ಕ್ಕೂ ಅಧಿಕ ಈ ರೀತಿ ಗ್ರಾಮಗಳು ಕಾಡಂಚಿನ ದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ 30, 40, 50 ಈ ರೀತಿಯ ಒಂದು ಕುಟುಂಬಗಳು ವಾಸವಾಗಿರ್ತವೆ. ಅಂದ್ರೆ
100-150 ಜನ ಒಂದೊಂದು ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಕಳೆದ 2 ವರ್ಷಗಳಿಂದ ಏನು ಧಾರಾಕಾರ ಮಳೆ ಏನಾಗ್ತಾ ಇದೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಕಾಡಂಚಿನ ಗ್ರಾಮಗಳೇನಿದ್ದಾರೆ ಹೊರ ಜಗತ್ತನ್ನ ಸಂಪರ್ಕ ಕಡಿದುಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಏನಾದ್ರು ಅನಾರೋಗ್ಯ ಪರಿಸ್ಥಿತಿ ಆದ್ರೆ ಅವಾಗ ಅವರನ್ನ ಈ ರೀತಿಯ ಕಟ್ಟಿಗೆಯ ಒಂದು ಸ್ಟ್ರೆಚರ್ ನ ನಿರ್ಮಿಸಿ ಅವರನ್ನ ಹೊತ್ತುಕೊಂಡು 8-10 ಕಿಲೋಮೀಟರ್ ಕಾಡಿನಿಂದ ಆಚೆಗೆ ಬಂದು ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಏನು ಆಸ್ಪತ್ರೆಗೆ ಸಾಗಿಸಬೇಕಾದಂತ ಅನಿವಾರ್ಯತೆ ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಕಳೆದ ವರ್ಷ ಇದೇ ರೀತಿ ಒಂದು ಗರ್ಭಿಣಿಯ ಒಂದು ಇದೇ ರೀತಿ ಅವಸ್ಥೆ ಆಗಿ ಅದು ಮೃತಪಟ್ಟಿದ್ಲು. ಅದಾದ ಬಳಿಕ ಏನು ಜಿಲ್ಲಾಡಳಿತ ಏನು ಸರ್ಕಾರದ ಒಂದು ಯೋಜನೆ ಏನಿದೆ, ಪುನರ್ವಸತಿ ಕಲ್ಪಿಸುವಂತ ಒಂದು ಯೋಜನೆ ಏನಿದೆ, ಆ ಯೋಜನೆಯಡಿ ಈಗಾಗಲೇ ಏನು ಖಾನಾಪುರ ತಾಲೂಕಿನ ಭೀಮ್ಗಲ್ ಅರಣ್ಯದಲ್ಲಿರ್ತಕ್ಕಂಥ ಏನು ತಾಳೆವಾಡಿ ಗ್ರಾಮವನ್ನ ಈಗಾಗಲೇ ಶಿಫ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಏನು ಅರಣ್ಯ ಸಚಿವರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಒಂದು ಅವರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ನೀತಿ 30 ಕುಟುಂಬಗಳಿಗೆ ಆ ಒಂದು ಗ್ರಾಮವನ್ನು ಬಿಟ್ಟು ಹೋಗೋದಕ್ಕೆ 1 ವರ್ಷ ಕಾಲಾವಕಾಶ ಕೂಡ ಇರ್ತಕ್ಕಂಥದ್ದು. ಈಗ ಏನಂದ್ರೆ ಮೊನ್ನೆ ಕೊಂಗಾಳಿ ಗ್ರಾಮದಲ್ಲಿ ಕೂಡ ಇದೇ ರೀತಿಯ ವ್ಯಕ್ತಿಗೆ ಒಂದು ಅನಾರೋಗ್ಯ ವ್ಯಕ್ತವಾಗುತ್ತೆ. ಆಗ ವೆಂಕಟ್ ಅನ್ನುವಂಥ ವ್ಯಕ್ತಿಯನ್ನ 8 ಕಿಲೋಮೀಟರ್ ಈ ರೀತಿ ಹೊತ್ಕೊಂಡು ಬಂದು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಸ್ಥಳೀಯ ಗ್ರಾಮಸ್ಥರು ಮಾಡ್ತಾರೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಮೊಹಮ್ಮದ್ ವರ್ಷನ್ ಏನಿದ್ದಾರೆ ಈಗಾಗಲೇ 2 ಗ್ರಾಮಗಳನ್ನ ಅಮ್ಗಾಂವ್ ಮತ್ತು ಕೊಂಗಾಳಿ ಗ್ರಾಮ ಏನಿದೆ 2 ಗ್ರಾಮಗಳನ್ನ ಪುನರ್ವಸತಿ ಯೋಜನೆಯಡಿ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಹೋಗಿ ಆ ಗ್ರಾಮಸ್ಥರ ಜೊತೆಗೆ ಒಂದು ಸಭೆಯನ್ನ ಮಾಡ್ತಾರೆ, ಜೊತೆಗೆ ಅವ್ರು ಮನವೊಲಿಸ್ತಾರೆ. ಸರ್ಕಾರದ ಯೋಜನೆ ಅಂದ್ರೆ ಒಂದು ಮನೆಯಲ್ಲಿ 4 ಜನ ಇದ್ರೆ 4 ಜನರಿಗೂ ಕೂಡ ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ಲಾಗತ್ತೆ. ಇದರಿಂದ ಒಂದು ದೊಡ್ಡ ಮೊತ್ತ ಆಗುತ್ತೆ. ಆ ಮೊತ್ತದಲ್ಲಿ ಅವರು ಪುನರ್ವಸತಿ ಯೋಜನೆಯಡಿ ತಮ್ಮದೇ ಆದಂತ ಸ್ವಂತ ಒಂದು ಸೂರನ್ನ ಕಟ್ಟಿಕೊಳ್ಬಹುದು. ಜೊತೆಗೆ ಬೇಕಾದಂತ ಜಮೀನನ್ನ ಖರೀದಿಸಿ ತಮ್ಮ ಅಗತ್ಯ ಉಪಜೀವನಕ್ಕೆ ಬೇಕಾದಂತ ಕೃಷಿ ಚಟುವಟಿಕೆ ಕೂಡ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರನ್ನು ಮನವರಿಕೆ ಮಾಡಿ ಈಗ 1 ಗ್ರಾಮವನ್ನ ಈಗಾಗಲೇ ಒಂದು ಶಿಫ್ಟ್ ಮಾಡಲಾಗಿದೆ. ಇನ್ನು 2 ಗ್ರಾಮಗಳನ್ನ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಈಗ ಏನು ನಿರ್ಧಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಶೀಘ್ರದಲ್ಲೇ 2 ಗ್ರಾಮಗಳಿಗೆ ಹೋಗಿ ಆ ಒಂದು ಗ್ರಾಮಸ್ಥರ ಜೊತೆ ಮಾತನಾಡಿ ಅವ್ರ ಮನವೊಲಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡೋದಕ್ಕೆ ಮುಂದಾಗ್ತದೆ. ಯಾಕಂದ್ರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಇಂತಹ ಸನ್ನಿವೇಶಗಳು, ಇಂತಹ ಸಂದರ್ಭಗಳು ಸೃಷ್ಟಿ ಆಗುತ್ತೋ ಆ ಒಂದು ಅಮಾನವೀಯ ಘಟನೆಗಳಿಂದ ಇಡೀ ನಾಗರಿಕ ಸಮಾಜ ತಗ್ಗಿಸುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಹಾಗಾಗಿ ಅದು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕಾಗೋದಿಲ್ಲ. ಜೊತೆಗೆ ಅದು ಏನು ಅದರಲ್ಲೂ ಪ್ರಮುಖವಾಗಿ ಟೈಗರ್ ಝೋನ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ರಸ್ತೆ ನಿರ್ಮಾಣ ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಕಲ್ಪಿಸೋದು ಈ ರೀತಿ ಯಾವುದೇ ರೀತಿ ಕೂಡ ಮಾಡೋದಕ್ಕೂ ಬರೋದಿಲ್ಲ. ಹಾಗಾಗಿ ಆ ಗ್ರಾಮಸ್ಥರಿಗೆ ಒಂದು ಪುನರ್ವಸತಿ ಕಲ್ಪಿಸುವ ಮೂಲಕ ಒಂದ್ ಕಡೆ ಪರಿಸರ ಮತ್ತು ಏನು ಹುಲಿಗಳ ಸಂರಕ್ಷಣೆ ಮಾಡಿದಂತಾಗುತ್ತೆ, ಮತ್ತೊಂದ್ ಕಡೆ ಆ ಗ್ರಾಮಸ್ಥರಿಗೂ ಕೂಡ ಒಂದು ಏನು ಹೊಸ ಜೀವನ ಕಟ್ಟಿಕೊಳ್ಳೋದಕ್ಕೆ ಒಂದು ಸರ್ಕಾರದಿಂದ ಅವಕಾಶ ಮಾಡಿಕೊಡೋದಕ್ಕೆ ಏನು ಈ ಅವಕಾಶ ಇದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ನಿರ್ಧಾರಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ.